ಅದಕ್ಕೆ ನಾ ಏನು ಫಸ್ಟಿಗೆ ಬೆನ್ಸ್ಕೊಳಲ್ಲ ಹಾಗೆ ಚಾ ಎಷ್ಟು ಕೆಲಸ ಆಯ್ತು ಈಗ ಚಾ ಕುಡಿತಿದ್ದೆ ಅಣ್ಣ ನೋಡಿ ಫ್ರೆಂಡ್ಸ್ ಹೊಂಟ ನಡಿ ತಿಂಡೆ ನಡಿ ಇನ್ನು ಅವ್ರು ಎದ್ದು ನೀರು ತಗೊಂಬರ್ತಿದ್ರು ಇನ್ನು ನಮ್ಮ ಪ್ರಿಯಾಂಕ ಎದ್ಬಿಟ್ನಲ್ಲ ಅವ್ರು ಎದ್ದಿದ್ದಕ್ಕೆ ಮಿಸ್ ಆಯ್ತು ನೋಡಿ ನಾವು ರೆಡ್ ಕಲರ್ ಬಂದಿದೆ ನೀವು ನೋಡ್ರಿ ಇಲ್ಲಿ ಎಕ್ಸ್ಪ್ರೆಷನ್ ಕೊಂಡು ತುಂಬ ನೀರು ತಂದ್ರಿ ಇಲ್ಲಿ ಮಕ್ಕಳು ಊಟ ಮಾಡಿಸ್ತಿದ್ರೆ ಅಲ್ಲಿ ಅವು ನೋಡಿ ಆಂಟಿ ಊಟ ಮಾಡ್ತಾವ. ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ. ಇದು ನಾನು ಶುಕ್ರವಾರ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಶುಕ್ರವಾರ ವ್ಲಾಗ್ ಬಂದು ನಾನು ಬದನೆಕಾಯಿ ಹಾಗೆ ರೊಟ್ಟಿ ಸುಡ್ತಿದ್ದೆ. ಬದನೆಕಾಯಿ ಮಾಡೋಕ್ಕೆ ಮುಂಚೆ ರೊಟ್ಟಿ ಸುಟ್ಬಿಡೋಣ ಅಂತಂದೇಳಿ ರೊಟ್ಟಿ ಸುಡ್ತಿದ್ದೆ. ಯಾಕಂದರೆ ಪಂಡೆ ಹೊಡ್ಸಿದ್ರೆ ಎಲ್ಲ ಇಟ್ಟಿಟ್ಟಾಗ್ಬಿಡುತ್ತಲ್ವ, ಹಾಗಾಗಿ ಫಸ್ಟ್ ರೊಟ್ಟಿ ಸುಟ್ಕೊಂಡ್ಬಿಡೋಣ ಅಂತೇಳಿ ರೊಟ್ಟಿ ಸುಡ್ತಿದ್ದೆ. ನನ್ನ ಮಗಂತೆಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವನಲ್ಲಿದೆ, ಏನಂತ ಹೇಳ್ತೀನಿ, ಅವ್ನು ಯಾರನ್ನ ಜೊತೆ ಇರ್ತಾರಲ್ವ, ಎದ್ದ ತಕ್ಷಣ ನಾನೇ ಬೇಕು, ಹಿಂಗೇನು ಅಡುಗೆ ಮಾಡೋಕ್ಕೆ ಕೊಡಲ್ಲ, ಏನು ಮಾಡೋಕ್ಕೆ ಕೊಡಲ್ಲ. ಅದೊಂದು ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ಕರ್ಜಲ್ ಹತ್ರ ಹೋಗಲ್ಲ, ಅಂದರೆ ಬೇಸಿದ್ದಾಗ ಹೋಗ್ತಾನ, ಹಿಂಗೇನ ಎದ್ದ ತಕ್ಷಣ ಆಟ ಬಂದಾಗ ಹೋಗಂಗಲ್ಲ. ಅದಕ್ಕೆ ನನಗೆ ಸಾಕಾಗ್ಬಿಡುತ್ತೆ ಅನ್ಕಾಲಾಗ. ಈಗ ನೋಡಂತ್ರಿ ಲಾಸ್ಟಲ್ಲಿ ಹೆಂಗೆ ನನಗೆ ಕಾಟ ಕೊಡ್ತಿದ್ನ ಅಂದರೆ, ಅವ್ನು ನಾನು ಮಲಗಿದಾನ ಅನ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಅವ್ನು ಮಲಗಿದ್ದ, ಅದು ಯಾವಾಗ ಎದ್ದಾನೋ ಗೊತ್ತಿಲ್ಲ. ಇನ್ನು ನೀರಿದ್ದಿಲ್ಲಲ್ಲ ತರಕ್ಕೆ, ಇವರು ಫ್ರೆಂಡ್ಸ್ನವರಪ್ಪ ನೀರು ತರಕಂತ ಇದ್ರು. ಅವಾಗ ಅದು ಟ್ಯಾಂಕ್ ಅವೆಲ್ಲ ತೊಳಿತಿದ್ರು, ಆ ಸೌಂಡಿಗೆ ಎದ್ನ ಏನು ಗೊತ್ತಿಲ್ಲ. ಅವ್ನು ಎದ್ಬಿಟ್ಟಿದ್ದಾನೆ. ಇನ್ನು ಎದ್ದು ಇನ್ನು ಅಡುಗೆ ಮಾಡಕ್ಕೆ ಬಿಡೋಲ್ಲ, ಏನಿಲ್ಲ. ಲಾಸ್ಟಲ್ಲೆಲ್ಲ ಕಂಟಿನ್ಯೂ ಆಗುತ್ತೆ, ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತೇಳಿ. ಯಾಕಂದರೆ ಇವತ್ತು ಅವನಿಂದನೇ ಇದು ಇಡೇ ಎಲ್ಲ ಈ ಥರ ಆಗೋಕ್ಕೆ ಏನು ಸಾಧ್ಯವಾಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬೊಬ್ಬರು ಹೇಳ್ತಿರ್ತಾರೆ ಫ್ರೆಂಡ್ಸ್, ಏನು ಮಕ್ಕಳು ಹೇಗಿರ್ತಾರೆ ಹಾಗೆ ಹೋಗುತ್ತೆ ನಮ್ಮದು ದಿನ. ಯಾಕಂದರೆ ಅವು ಚೆನ್ನಾಗಿದ್ರೆ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ. ಇನ್ನು ನಾವು ಹತ್ಕೊಂತಿದ್ರಂತೂ ಇನ್ನು ಅವ್ರ ಕಡೆನೇ ಆಗುತ್ತೆ. ಇನ್ನು ಡ್ಯೂಟಿಗೆ ಹೋಗೋರಿಗೆ ಅಡುಗೆ ಮಾಡೋಕ್ಕಾಗಲ್ಲ, ಬುತ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಉಪವಾಸ ಹೋಗೋದ್ರಂತಲೇ ಹೇಳ್ಬೋದು. ಬಾಕ್ಸೂ ತಗೊಂಡೋಗಿಲ್ಲ. ಅದು ಅಲ್ಲೇ ಬೇಡ ಅಂದ್ರೆ ನಾನು ಇನ್ನೂ ಅದು ಬದನೆಕಾಯಿ ಕೂಡ ಕುದಿತಿಲ್ಲ ಫ್ರೆಂಡ್ಸ್, ಹಂಗೆ ಹಾಕಿ ಕೊಟ್ಟೆವು, ಮತ್ತು ಊಟನೂ ಮಾಡಿಲ್ಲ. ಅವನಿಗೋಸ್ಕರ ಅವನಿಂದನೇ ಆಯಿತು. ಯಾಕಂದರೆ ಅವನು ಎದ್ದಲಿಂದ ಅವರಪ್ಪ ಕರಿತಿದ್ದಾರೆ, ಹೋಗ್ತಿಲ್ಲ ಅವನು. ನಾನೇ ಬೇಕು ಅಂತಂದೇಳಿ ಇದು ಮಾಡ್ತಿದ್ದ. ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಅಂದರೆ ನನಗೆ ಅನಿಸುತ್ತಾ ಸ್ವಲ್ಪ ಜಲ್ದಿನೇ ಎದ್ದೀನಿ, ಬಟ್ ನನ್ನ ಜೊತೆಗೆ ಅವನ್ನ ಎದ್ಬಿಟ್ಟಿದ್ದಾನೆ. ಯಾವುದೇನು ಸೌಂಡಿಗೆ ಎದ್ಬಿಟ್ನ ಏನೋ, ಇನ್ನು ಆ ಡೇ ಎಲ್ಲ ಫುಲ್ ಅಳದೇ ಆಗ್ಬಿಡ್ತು. ಮುಂದೆ ನೋಡ್ತೀರಾ ಅವ್ನು ಏನು ಮಾಡ್ತಿದ್ದೆ ಏನಿಲ್ಲ ಅಂತ. ಅದಕ್ಕೆ ಫ್ರೆಂಡ್ಸ್, ಮಕ್ಕಳು ಜಾಸ್ತಿ ಮುದ್ದು ಮಾಡಬಾರ್ದು. ಮುದ್ದು ಮಾಡಿದ್ರೆ ಏನಾಗುತ್ತೆ, ಹಿಂಗೆ ಯಾರು ಜಾಸ್ತಿ ಮುದ್ದು ಮಾಡ್ತಾರೆ ಅವ್ರ ಹತ್ರನೇ ಜಾಸ್ತಿ. ಅಂದರೆ ತಾಯಿ ತಂದೆ ಮಾಡ್ತಾರೆ, ಬಟ್ ತಾಯಿ ಹತ್ರನೇ ಜಾಸ್ತಿ. ಬಟ್ ಯಾರಿಲ್ಲಿ ಸಿಚುವೇಶನ್ನಾಗ ಏನಾಗುತ್ತೆ, ಈ ಥರ ನಾವೇ ಮನೆಗೆ ಅಡುಗೆ ಮಾಡ್ಬೇಕಾಗುತ್ತೆ, ಡ್ಯೂಟಿ ಬುತ್ತಿ ಕಟ್ಟೋಕ್ಕಾಗುತ್ತೆ, ಈ ಥರ ಹತ್ಕೊಂಡು ಕುಂತ್ರೆ ಅಂತೂ ಏನು ಕೆಲಸ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದೇ ರೀತಿಯೇ ಆಗ್ಬಿಡುತ್ತೆ. ಅದಕ್ಕೆ ಮಕ್ಳಿಗೆ ಎಷ್ಟು ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು ಅನ್ಸುತ್ತೆ ಒಂದೊಂದು ಟೈಮ್ ನೋಡಿಬಿಟ್ರೆ. ಅಂದರೆ ಎತ್ತರಿಗೆ ಯಜ್ಞ ಮುದ್ದು ಅನ್ನಂಗೆ. ಅದಕ್ಕೆ ನಾವು ಮಕ್ಕಳನ್ನ ಹೇಗೆ ಬಳಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗುತ್ತೆ. ಯಾಕಂದರೆ ಈಗ ನಾವು ಮುದ್ದು ಮಾಡಿ ಜಾಸ್ತಿ ಇದ್ರೆ ಅವು ಏನೇನು ಬೇಕಾದಾಗ ನಮ್ಮ ಹತ್ರನೇ ಬರ್ತಾವೆ. ಬಟ್ ಇಂಥ ಸಿಚುವೇಶನ್ನಾಗ ಯಾರಿಲ್ಲ ಅಂದಾಗ ಮನೆಯಲ್ಲಿ ಇವಾಗ ನಾವೇ ನೋಡ್ಕೋಬೇಕಂದಾಗ ಮನೆಗೆ ಅಡುಗೆ ಮಾಡೋರು ಯಾರಿಲ್ಲ ಅಂದ್ರೆ ನಾವೇ ಮಾಡ್ಬೇಕು. ಹಾಗಾಗಿ ಎಲ್ಲರ ಹತ್ರ ಹೊಂದ್ಕೊಂಡು ಹೋಗ್ಬೇಕು. ಅದು ನನ್ನ ಮಗನ ಹತ್ರ ಬ್ಯಾಡಾಗೇ ಇದೆ. ಯಾಕಂದರೆ ಅವನು ಜಾಸ್ತಿ ಯಾರ ಹತ್ರನೂ ಹೋಗ್ತಾನೆ, ಬಟ್ ಇಂಥ ಸಿಚುವೇಶನ್ ಹೋಗಲ್ಲ. ಸ್ವಲ್ಪ ಅವ್ನಿಗೆ ಆರಾಮಿಲ್ಲ ಅಂದರೆ ನಾನು ಅದನ್ನು ಅವನಿಗೆ ಮಾಡಿಸ್ಬೇಕಂತೀನಿ ಹಾಕಿಲ್ಲ. ಅಂದರೆ ಮಾಡಿಸ್ಬೇಕಂದ್ರೆ ಅವ್ನಿಗೆ ಆರಾಮಿಲ್ಲ ಅಂದರೆ ಅವ್ರ ಹತ್ರ ಜಾಸ್ತಿ ಬಿಡ್ಬೇಕಂತ ಅದು ಮಾಡ್ತಿಲ್ಲ. ಯಾಕಂದ್ರೆ ಈ ಸ್ವಲ್ಪ ಆರಾಮಿಲ್ಲ ಅಂದ್ರೆ ಅವ್ನು ನನ್ನ ಹತ್ರನೇ ಬರ್ತಾನೆ. ಅಂದರೆ ತಾಯಿತಾಗೆ ಬರ್ತವೆ, ಬಟ್ ಬಿಡ್ಬೇಕು. ಯಾಕಂದರೆ ಇವಾಗ ನನ್ನ ಮನೇಲಿ ಯಾರಿಲ್ಲ, ನಾನೇ ಮಾಡಬೇಕು. ಬಿಟ್ರೆ ನಾನೇ ಮಾಡ್ಬೇಕಲ್ವ. ಈಗ ಡ್ಯೂಟಿಗೆ ಹೋಗೋರಿಗೆ ಅಂತ ಇವ್ನು ಅಳ್ತಿದ್ದಾರಂತ ಬಿಡೋಕ್ಕಾಗಲ್ಲ. ಯಾಕಂದರೆ ದುಡ್ದಿಲ್ಲ ಅಂದರೆ ಮನೆಗೆ ನಡೆಯೋದಿಲ್ಲ. ಹಾಗಾಗಿ ಅದು ಒಂದು ಕೆಟ್ಟ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಅನಿಸುತ್ತೆ ಒಂದೊಂದು ಟೈಮ್, ಏನು ಇರಲಿ ಬಿಡು, ತಾಯಿ ತಗ ಬರಲಾರ್ದು ಇನ್ನೆಲ್ಲಿ ಹೋಗ್ತಾನೆ ಅಂತ. ಬಟ್ ಇಲ್ಲಿನೂ ಅರ್ಥ ಮಾಡ್ಕೋಬೇಕಲ್ವ, ಅದೊಂದು. ಬಟ್ ಅವನೇನು ಯಾವಾಗಲೂ ಹಿಂಗೆ ಕಾಟ ಕೊಡಲ್ಲ. ಕೆಲವೊಂದು ಟೈಮ್ ಕೊಡ್ತಾನೆ. ನಿಜ ಇವತ್ತು ಈ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಯ್ತು ಏನಿಲ್ಲ ಅಂತಂದೇಳಿ.
ಒಂದೊಂದು ಮಕ್ಳು ಇರ್ತವೆ ಏನು ಅವ್ರ ಮನೇಲಿ ಇರ್ತಾರೆ ಎತ್ಕೊಳೋರು ಮಾಡೋರು ಅವಾಗೇನು ನಮಗೆ ಅಷ್ಟು ಗೊತ್ತಾ, ಅವ್ರ ಮನೆಗೆ ಹೆಂಗೆ ಗೊತ್ತಾಗಲ್ಲ. ಬಟ್ ಹಿಂಗೆ ನಮ್ಮಂತ ಒಂಟಿ ಜೀವನ ಮಾಡ್ತಿರ್ತೀವಲ್ಲ, ನಮಗೆ ಇವಾಗ ಅನುಭವ ಆಗ್ತಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಆದರೆ ನಮ್ಮ ಮಗಗೆ ನಾವು ಯಾವತ್ತೂ ಕೆಟ್ಟ ಹ್ಯಾಬಿಟ್ಸ್ ಆಗಲಿ ಏನು ಅವನಿಗೆ ಮಾತಾಡೋದಾಗಲಿ ಆ ಥರ ಏನು ಮಾಡೇ ಇಲ್ಲ. ಬಟ್ ಇದು ಒಂದೇ ಅವನಿಗಿದೆ, ಇದು ಒಂದು ತೆಗಿಬೇಕಂತೀನಿ. ಅಂದರೆ ಏನಪ್ಪ ಅಂದರೆ ಹಿಂಗೆ ಯಾರ ಹೋಗ ಅಂದರೆ ಹೊಸ ಮಕ್ಕ ಕಂಡ್ರೆ ಹೋಗ್ಲಾರ್ದಂಗಿರೋದು, ನಾವೇ ಬೇಕು ಅಂಬೋದು. ಈ ರೀತಿ ಇದ್ರೆ ನಮಗೆ ಊಟ ಮುಂದೆ ಎಲ್ಲನೂ ಊರಿಗೆ ಹೋದಾಗ ಹಂಗೆ ಫ್ರೆಂಡ್ ನಾವು ಹೋಗಿದ್ವಲ್ಲ, ಅವಾಗ ಹಂಗೆ ಯಾರ ಹತ್ರನೂ ಹೋಗಿಲ್ಲ. ಅವ್ನು ಬರೀ ನಾನು ಎಷ್ಟು ನೋಡ್ತೀನಿ, ಟ್ರೈ ಮಾಡ್ತೀನಿ, ಅದನ್ನೇ ಮಾಡ್ತಾನೆ. ಅದಕ್ಕೆ ಇವಾಗ ನೆಕ್ಸ್ಟ್ ಇನ್ನೊಂದು 6 ಮಂತ್ ಆಯಿದ್ರೆ 2 ವರ್ಷದಾಗ ಬೀಳ್ತವೆ, ಅಮ್ಮನ ಮನೆಗೆ ಬಿಟ್ಬಿಡ್ತೀನಿ. ಯಾಕಂದ್ರೆ ಅವನು ಅಮ್ಮನ ಹತ್ರನೇ ಇರಬಾರ್ದು, ಸ್ವಲ್ಪ ಬರ್ಕಂತಿದ್ರೆ ಗೊತ್ತಾಗುತ್ತೆ. ಹೊಸ ಮಕ್ಕಳು ಕಂಡ್ರೆ ಮಾತ್ರ ಹೋಗೋದೇ ಇಲ್ಲ. ಹೇಗೆ ಕಲಿಸ್ತೀವಿ ತಂದೆ ತಾಯಿ ಆಗಲಿ ನಮ್ಮ ಸರೌಂಡಿಂಗ್ ಇರೋರಾಗಲಿ ಹಾಗೆ ಕಲಿತಾವೆ ಮಕ್ಕಳು. ಅದಕ್ಕೆ ನಾವು ಕಲಿಸೋ ಹಾಗೆ ನಾವು ನೀಟಾಗಿ ಕಲಿಸ್ಬೇಕು. ಇದು ನನ್ನ ತಪ್ಪಲಿಂದನೇ ಆಗಿದ್ದು. ಯಾಕಂದರೆ ಪದೇ ಬೇರೆ ಫಸ್ಟಿಗೆ ಚಚ್ಚಲು ಮಕ್ಕಳಂದ್ರೆ ಹೀಗೆ ಅಲ್ವಾ, ಬೇರೆ ಎತ್ಕೊಂಡು ಹಿಂಗೆ ಹೋತೆ, ನನ್ನ ಮಗು ನನ್ನ ಹತ್ರನೇ ಇರಲಿ ನಾನು ಅವಾಗ ಆ ಥರ ಮಾಡಿದ್ದೆ. ಅಂದರೆ ಅವಾಗಂದ್ರೆ ಪೂರ್ತಿ ಅಲ್ಲ, ಇನ್ನು 6 ಮಂತು 7 ಮಂತ್ ಅವಾಗ ಆ ಥರ. ಅಂದರೆ ಯಾರನ್ನ ಎತ್ಕೊಂಡ್ರೆ ಕ್ಯೂಟ್ ಅದನ್ನ ಎತ್ಕೊಂತಿದ್ರೆ ಅವಾಗ ನನ್ನ ಹತ್ರನೇ ಇರಲಿ, ನಾನೇ ಎತ್ಕೊಂತೀನಿ ಅಂಬೋದು ಹಂಗೆ ಮಾಡ್ತಿದ್ದೆ. ಇವಾಗ ಅದೇ ಅವನಿಗೆ ಏನು ಡಿಸ್ಕೌಂಟ್ ಪಾಯಿಂಟ್ ಆದಂಗೆ ಆಗ್ಬಿಟ್ಟಿದೆ ಅವನಿಗೆ. ಹಾಗಾಗಿ ಅದೇ ಅನಿಸುತ್ತೆ. ನಾನು ಅವಾಗ ಅದು ಒಂದೇ ತಪ್ಪು ಮಾಡಿ ಫ್ರೆಂಡ್, ನನ್ನ ಮಗನ ಏನು ಮಾಡಿಲ್ಲ, ಅದೊಂದರಲ್ಲಿ ಅವ್ನು ಇದಾಗಿದ್ದಾನೆ. ಬಟ್ ಬೇರೆಯವ್ರ ಹತ್ರ ಮಾತಾಡೋದಾಗಲಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ಯಾಕಂದರೆ ಸಣ್ಣ ಮಕ್ಳು ಇದ್ದಾಗೆ ನಾವು ಕಲಿಸ್ಬೇಕು ಮಕ್ಕಳಿಗೆ ಏನು ಬೆಳವಣಿಗೆ. ಯಾಕಂದರೆ ಅವು ಮುಂದೆ ಆಗೇ ಬೀಳುತ್ತೆ. ಇವಾಗ ನಾವು ಸಣ್ಣ ಹೋದವೇ ಇರಲಿ ಬಿಡು ಏನಾಗುತ್ತೆ ಅಂತಂದ್ರೆ, ದೊಡ್ಡ ಆದಮೇಲೆ ಮರ ಆದಮೇಲೆ ಅವಕ್ಕೆ ಕಡೆಯಕ್ಕೆ ಬರ್ತದೆ, ಚಿಗುರಿದ್ದಾಗೆ ಚೂಡ್ಬೇಕಲ್ವಾ. ಹಾಗಾಗಿ ಇವನಂತಲ್ಲ, ನನ್ನ ಮಗ ಅಂತನಲ್ಲ, ಬೇರೆಯವ್ರು ಕೂಡ ಹೇಳ್ತಿದ್ದೀನಿ. ಯಾಕಂದರೆ ಮಕ್ಕಳಿಗೆ ನಾವು ಬುದ್ಧಿ ಈಗಲೇ ನಾನು ಕಲಿಸಿ ಮುಂದೆ ಕೊಡ್ತೀವಿ. ಇವಾಗ ಒಂದೊಂದು ಮಕ್ಕಳು ಇರ್ತಾವೆ ಗಲೀಜು ಮಾತಾಡ್ತಿರ್ತಾವೆ. ಇವಾಗ ಏನು ಅನ್ಸುತ್ತೆ ನೋಡಿದ್ರೆ ಖುಷಿ ಅನಿಸುತ್ತೆ, ಹೌದು ಎಷ್ಟು ಚಂದ ಮಾತಾಡ್ತದೆ ನೋಡು. ಅದೇ ದೊಡ್ಡವಾಗ ಹೆಂಗೆ ಮಾತಾಡೋಕೆ ಹೋಗ್ಲಿ, ನಮ್ಮ ಮಕ್ಕಳೆಲ್ಲ ನಾವು ಬೈಯೋದಲ್ಲ, ಏನು ನಮ್ಮ ಸೊಳ್ಳೆಂಗೆ ಇರ್ತಾರಲ್ಲ ಅವರೇ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಮಗೆ ಅಲ್ವ ನೋವಾಗೋದು. ಹಾಗಾಗಿ ಸಣ್ಣದಿದ್ದಾಗೆ ನಾವು ಇದಲ್ಲಪ್ಪ ಈ ರೀತಿ ಮಾಡ್ಬಾರ್ದು. ಅವಾಗ ಸಣ್ಣದಿದ್ದಾಗ ಮಾತಾಡೋದು ನಗು ಬರುತ್ತೆ, ಹೆಂಗೆ ಮಾತಾಡೋದು ನೋಡಿ ಹೆಂಗಿಲ್ಲ ನೋಡು ಅಂತ ನಗು ಬರುತ್ತೆ. ಬಟ್ ದೊಡ್ಡವಾದ ಮಾತಾಡೋದ್ನಾಗ ಅದು ತಪ್ಪು. ಯಾಕಂದ್ರೆ ನಾವು ಸಣ್ಣ ಇದ್ದಾಗೆ ನಾವು ತಿದ್ದಿದ್ರೆ ಅವು ದೊಡ್ಡ ಆಗಿರ್ತಾವಲ್ಲ, ಅವಾಗ ಮಾತಾಡ್ತಿದ್ದಿಲ್ಲ ಅವು. ಹಾಗಾಗಿ ಸಣ್ಣವಿದ್ದಲ್ಲಿಂದಾನೆ ನಾವು ತಿದ್ದಬೇಕು. ಅದಕ್ಕೆ ನಾವು ನಮ್ಮ ಫ್ರೆಂಡ್ಸಿಗಾಗಲಿ ನಾವು ಏನು ಅವ್ನಿಗೆ ಹೆಚ್ಚಿಗೆ ಕೊಡಲ್ಲ, ಏನು ಗಲೀಜು ಮಾತಾಡೋಕೆ ಅವ್ನ ಮುಂದೆ ಫಸ್ಟ್ ಆಫ್ ಆಲ್ ನಾವು ಪೇರೆಂಟ್ಸ್ಗಳಾಗಿ ಅವ್ನ ಮಕ್ಳ ಮುಂದೆ ನಾವು ಏನು ಮಾತಾಡಲೇಬಾರ್ದು. ಯಾಕಂದರೆ ನಾವು ಹೇಗಿರ್ತೀವಿ ಅವೇ ಅವು ಕಲ್ತ್ಕೊಳ್ಳೋದು. ಜಾಸ್ತಿ ಫೋನ್ ಯೂಸ್ ಮಾಡಬಾರ್ದು, ಬುಕ್ಸ್ ಓದ್ಬೇಕು. ನಾವೇನು ಮಾಡ್ತಿರ್ತೀವಲ್ಲ ಅವನು ಇವೇನೇ ಮಾಡ್ತಾವಂತ ಅವು ಬುಕ್ಸ್ ಓದ್ತಿರ್ತಾವೆ. ನೋಡಿಬೇಕಾದ್ರೆ ನಾನು ಯಾವಾಗ ಫೋನ್ ಹಿಡ್ಕೊಂಡು ಲಾಗ್ ಮಾಡ್ತಿರ್ತೀನಲ್ಲ, ಅವ್ನು ಒಂದೊಂದೇ ಫೋನ್ ಹಿಡ್ಕೊಂಡು ಲಾಗ್ ಮಾಡ್ತಿರ್ತಾನೆ. ಅವಾಗ ಅನ್ಸುತ್ತೆ ನಾನು ಏನು ಮಾಡ್ತೀನಿ ಇದೇ ಮಾಡ್ತಾನಲ್ವಾ ಅಂತಂದೇಳಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅವನ ಹತ್ರ ಜಾಸ್ತಿ ಕುಂತ್ರೆ ಹೇಳ್ಕೊಡ್ತೀನಿ, ಎಫ್ ಹೇಳ್ಕೊಡ್ತೀನಿ. ಸಂಡೇ ಅವ್ನು ಹೇಳ್ತಾನೆ ಪಾಪ, ನಿಜ ಫ್ರೆಂಡ್. ಅದರಲ್ಲೇ ಒಂಥರ ಖುಷಿ ಆಗುತ್ತೆ. ನಾನು ಹಿಂಗೆ ಹೇಳ್ಕೊಟ್ಟಿರ್ತೀನಲ್ಲ ಅದು ಹೇಳ್ತಾನೆ. ಮುಸುರು ತಿಕ್ಕಂಡು ಕುಂತ್ರೆ ಅಂದರೆ ಅದ್ರ ಮೇಲೆ ಏನೋ ಇಚ್ಛೆ ಕೊಡ್ತಾನೆ ಹೇಳೋಕ್ಕೆ. ಇದೇ ಥರ ನಾನು ಅಡುಗೆ ಮಾಡ್ತಿದ್ರೆ ಅಳ್ತಿರ್ತಾನಲ್ಲವ, ಅವಾಗ ಪ್ರಿಯಾಂಶ ಹೇಳ್ತೇನೆ ಅಪ್ಪ ಅಂದರೆ ಹಿಂಗೆ ಅಳ್ಕೊಂಡು ಕೇಳಿ ಹೇಳ್ತೀನಂತ ಕೈ ಕಟ್ಕೊಂಡು ಹೇಳ್ತಾನೆ. ಅಂದರೆ ಅವಾಗ ಅನಿಸುತ್ತೆ ಮಕ್ಕಳಿಗೆ ನಾವು ಟೈಮ್ ಕೊಡಬೇಕು, ಮಕ್ಕಳಲ್ಲಿಗೆ ನಾವು ಈ ಥರ ಹೇಳ್ಕೊಡ್ಬೇಕು, ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು, ಕಲಿತವೆ. ಇವಾಗ ನಾವು ಹೆಂಗದಿ ಗೊತ್ತಾ ಫ್ರೆಂಡ್ಸ್, ಇವಾಗ ಯಾರಾದರೂ ನನ್ನ ಮಕ್ಳಿಗೆ ಬೈದಾರ ಅಂದರೆ ಅವ್ರಿಗೆ ಅಂತ ಅನ್ಬಾರ್ದು. ಯಾಕಂದರೆ ಸಣ್ಣ ಇದ್ದಾಗ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ದೊಡ್ಡವಾದಂಗೆ ಸ್ವಲ್ಪ ಅಂತ ಅಂದರೆ ಅವ್ರು ದೊಡ್ಡವಾದಾಗ ಹೆಂಗೆ ಕಾಣಿಸುತ್ತೆ ಹೇಳಿ ನೋಡೋರಿಗೆ, ಇವನೇನಪ್ಪ ಇಷ್ಟದಾನೆ ಅಷ್ಟಿದ್ದ ಅವ್ರು ಸುಮ್ಮನೆ ಏನೋ ಒಂದು ಮಾತು ಬೈದಾರಂದರೆ ಅವ್ರಿಗೆ ಅಂತಾನೆ ಅಂತಂದೇಳಿ. ಹಾಗಾಗಿ ಇವಾಗ ಸಣ್ಣ ಚಂದ ಕಾಣಿಸುತ್ತೆ. ಬಟ್ ಬೆಳೀತಾ ನಿಜ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ಸಣ್ಣ ಇದ್ದಾಗ ಬೇರೆ ನನ್ನ ಯಾರಾದರೂ ವೀಡಿಯೋಸ್ ನೋಡ್ಸಿಕೊಟ್ಟ ಪೇರೆಂಟ್ಸ್ ಆಗಿದೆ, ಸಣ್ಣ ಇದ್ದ ಮಕ್ಕಳು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ಸಣ್ಣ ಇದ್ದಾಗ ಹಿಂಗೆ ಮಾತಾಡೋಕೆ ಇರ್ಲಿ ಬಿಡು ಮಾತಾಡಲ್ಲ ಅಂದ್ಬಿಟ್ಟು ದೊಡ್ಡವಾದ್ಮೇಲೆ ಮಾತಾಡ್ತಿರ್ತಾವೆ. ಅವಾಗ ಅವ್ಕೆ ಏನು ತಿದ್ದಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ. ಯಾಕಂದರೆ ಸಣ್ಣ ಇದ್ದಾಗೆ ನಾವು ಒಳ್ಳೆ ರೀತಿಯಿಂದ ಮಕ್ಕಳನ್ನ ಬೆಳೆಸ್ಬೇಕು. ನಾವು ಮಾತಾಡಬಾರ್ದು. ಯಾಕಂದ್ರೆ ನಮ್ಮ ಕಲಿಕೆ ನಾವು ಕಲಿಯೋದು ಅವೇನು ಎಲ್ಲಿ ನೋಡಿರಲ್ಲ, ಎಲ್ಲಿ ನಾವೇನು ಮಾಡ್ತಿರ್ತೀವಿ ಅತ್ತಾಗಿತ್ತ ಸುತ್ತಮುತ್ತ ನೋಡಿ ಕಲಿತಾವೆ. ಮತ್ತು ಇವಾಗ ಮನೆಯಲ್ಲೇ ನಾವು ಹಿಂಗೆ ಮಾತಾಡಿ ಮತ್ತು ಅವು ಏನು ಮಾಡ್ತವೆ ನಮ್ಮನ್ನು ಅವರೇ ಮಾತಾಡ್ತಾರ ಅಂತ ಅವಕ್ಕೇನೋ ಅನಿಸ್ಬಿಡುತ್ತೆ. ಅವ್ರು ಮಾತಾಡ್ತಾರೆ ನಾವು ಮಾತಾಡ್ಬೇಕಂತಂದೇಳಿ. ಅದಕ್ಕೆ ನಾವು ಯಾರು ಏನಾದರೂ ಬಡ್ದಿರ್ತಾರಲ್ವಾ, ಸುಮ್ಮನೆ ಏನು ಹಿಂಗೆ ಬೈದ್ರೆ ಅನ್ಬಾರ್ದಪ್ಪ ಅಂತ ಅನ್ಬಾರ್ದು, ಹಂಗೆ ಹೇಳ್ತೀವಿ ಅವ್ನಿಗೆ. ಅಂದರೆ ಅವ್ನಿಗೆ ಗೊತ್ತಾಗುತ್ತೆ ಅನ್ನಲ್ಲ.
ಯಾರನ್ನ ಬರಲಿ ಮತ್ತೆ ಅವನಿಗೆ ಅಮ್ಮ ಅಂತ ಅನ್ನು ಅಪ್ಪ ಅಂತಾನೆ ಇವತ್ತಿನವರೆಗೆ ಅವ್ನಿಗೆ ಯಾರನ್ನ ಅಂದರೆ ಅವನಿಗೆ ನಾವು ಹೇಳ್ಕೊಟ್ಟಿಲ್ಲ, ಆಂಟಿ ಅಂತ ಅನ್ನೋಕ್ಕೆ ಕೊಟ್ಟಿಲ್ಲ. ಯಾಕಂದರೆ ಏನು ಅವನು ನೋಡ್ತಾರಲ್ವ ನನ್ನ ವಯಸ್ಸಿನಾಗಿ ಈಗಲಿ ದೊಡ್ಡವ್ರು ಅಮ್ಮ ಅಂತ ಕರೀಲಿ, ಅವ್ನು ರೆಸ್ಪೆಕ್ಟ್ ಕೊಡಲಿ. ಯಾಕಂದರೆ ಅಮ್ಮ ಎಂಬ ಪದ ಅಷ್ಟು ದೊಡ್ಡ ಪದ, ಅವ್ನು ಅದೇ ರೀತಿ ಕರೀಲಿ. ಯಾಕೆ ಯಾರನ್ನ ಬರಲಿ ಅಮ್ಮ ಬಂದತ್ತೆ ಅಂತ ಹೇಳೋದು, ಅವ್ವ ಬಂದತ್ತೆ ಅಂತ ಹೇಳೋದು, ಅದೇ ರೆಸ್ಪೆಕ್ಟ್ ಕೊಟ್ಟೆ. ಅವ್ರು ಈಗ ಕೆಲವೊಂದು ಮಕ್ಳು ಇರ್ತಾರೆ ಅವರು ಅದು ಬಂದ ಬೇಡ ಫ್ರೆಂಡ್ಸ್, ಅದು ನಿಜ ಅಲ್ಲ. ಯಾಕಂದ್ರೆ ಸಣ್ಣ ಮಕ್ಳಿದ ನಾನು ನೋಡ್ಬಿಟ್ಟಿನಿ, ಸಣ್ಣ ಮಕ್ಳಿದ ಚೆಂದ ಕಾಣಿಸುತ್ತೆ. ಬಟ್ ದೊಡ್ಡ ಪದೇ ಹೇಳ್ತೀನಿ ಅಂತಲ್ಲ, ಕೆಲವೊಬ್ರು ಹಂಗಿರ್ತಾರೆ. ಇವಾಗ ಚೆನ್ನಾಗೈತೆ ಬಿಡು, ಎಷ್ಟು ಕ್ಯೂಟ್ ಮಾತಾಡ್ತಾಳು, ಎಷ್ಟು ಕ್ಯೂಟ್ ಮಾತಾಡ್ತಾನೆ ನೋಡು ನನ್ನ ಮಗ, ನೋಡು ಎಷ್ಟು ಇದು ಇದನ್ನ ಯಾರಿಗೆ ಅದ್ರ ಕಾಣಲ್ಲ ಫ್ರೆಂಡ್. ನಾಳೆ ನೀವು ಅದ್ರಕೋಬೇಕಾಗುತ್ತೆ ಮಕ್ಳನ್ನ ನೋಡಿ. ಯಾಕಂದ್ರೆ ಈಗ ಅದ್ರ ಕಾಣಲ್ಲ ಬಿಡು ನಿಮ್ಮ ಮಕ್ಕಳು, ನಿಜಾನೇ. ನಾಳೆ ನಿಮ್ಮನ್ನ ಬೇರೆಯವ್ರು ಕಾಣ್ತಾರೆ. ಅಂದರೆ ನಿಮ್ಮ ಮಕ್ಕಳು ಹಿಂಗೆ ಮಾತಾಡ್ತಿರ್ತಾರಲ್ವ, ನಿಮಗೆ ಅವು ಭಯ ಆಗುತ್ತೆ, ನನ್ನ ಮಗ ಹಿಂಗೆ ಮಾತಾಡಿಬಿಡ್ತಾನೆ, ಏನಾಗುತ್ತೆ ಏನಿಲ್ಲ. ಅದಕ್ಕೆ ಬೇಡ, ನಿಜ ಅಲ್ಲ, ಯಾರಾದ್ರೂ ಹಿಂಗೆ ಮಾಡಿ ನಿಲ್ಲಿಸ್ಬಿಡಿ. ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ. ಯಾಕಂದರೆ ಮುಂದೆ ಅವೇ ಅಲ್ವಾ, ಇವಾಗ ನಾವು ಕಲಿಸ್ಕೊಟ್ಟಿದ್ದಲ್ವ, ಮುಂದೆ ಅವಕ್ಕೆ ನಡೆಯೋದು. ಏನೋ ನನಗೆ ಹೇಳ್ಬೇಕು ಅನಿಸಿತ್ತು, ಹೇಳಿದೆ. ನನ್ನ ಮಗನ ಕೂಡ ಅದು ಮಿಸ್ ಪಾಯಿಂಟ್ ಇದೆ. ಅಂದರೆ ಈ ಥರ ಎಲ್ಲಿ ಮಾತಾಡ್ತಿಲ್ಲ, ನಾವು ಮಾತಾಡೋಕ್ಕೂ ಬಿಡ್ತಿಲ್ಲ. ಯಾಕಂದರೆ ಇಬ್ಬರು ಎಜುಕೇಟೆಡ್ ಆಗಿರೋದಕ್ಕೆ ನಾವು ಹಿಂಗೆ ಥರ ಮಾತಾಡ್ತಿಲ್ಲ. ಏನಂದರೆ ಇದೊಂದೇ, ಯಾವ ಹೊಸ ಮಕ್ಕ ಬಂದರೆ ಹೋಗಲ್ಲ, ಹಾಳಾಗಿ ಕುಂತಾಗ ಎಷ್ಟು ಈ ನಮ್ಮ ಕೈಲಿ ಅರ್ಥ ಮಾಡ್ಕೊಳಲ್ಲ. ಅದೇ ಕೆಲಸ ಇದ್ರೇ ನಾನೇ ಬೇಕಿದೆ. ಇವತ್ತು ಅದೇ ಜಗಳ ಆಗಿದೆ. ಮುಂದೆ ಕಾಣಿಸುತ್ತೆ ನೋಡಿ ನಿಮಗೆ. ಇನ್ನೊಂದು, ಈ ಥರ ಹೇಳಿದ್ದೀನಿ ಅಂತ ತಪ್ಪಲ್ಲ, ಬಟ್ ನನ್ನ ಮಗನ ವಿಷಯಕ್ಕೆ ಈ ಥರ ಅವನು ಆಯ್ತಲ್ಲ, ಏನೋ ಅಳ್ತಿದ್ನಲ್ವ, ಎಷ್ಟಕ್ಕೆ ಅವರಪ್ಪ ನಮ್ಮನೆ ಹತ್ರ ಪಾಪ ಹುಡುಗ ಬಂದು ಕರಿತಿದ್ದಾನೆ, ಹೋಗ್ತಿಲ್ಲ, ಅಮ್ಮನೇ ಬೇಕು ರೊಟ್ಟಿ ಸುಡೋದ್ಬಿಟ್ಟು ಎಷ್ಟು ಒಂದು ತಾಸು 2 ತಾಸು ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡೀನಿ. ಪಾಪ ನಮ್ಮನೆಯವರು ಶುಕ್ರವಾರ ಇತ್ತಲ್ವ ಪೂಜೆ ಮಾಡಿ ಇನ್ನು ಅಡುಗೆ ಆಗಿಲ್ಲ, ಅದು ನೋಡಿದ್ರು ನನಗೆ ಲೇಟ್ ಆಗ್ತಿದೆ ಅಂದ್ರೆ. ಆಮೇಲೆ ಹೋಗುವಾಗ ದಪ್ಪ ಬಿಡೋಣ ಅಂತ ಇಟ್ಟೆ, ಅವಾಗೂ ಆಡಾಕುಂತಾನೆ ಪಾಪ. ಅವರು ನೋಡಿ ಸಾಕಾಗಿ ಅದ್ರಾಗ 2-3 ದಿವಸ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ನಾನು. ಇನ್ನು ಇವತ್ತೇನು ಜಲ್ದಿ ಎದ್ದಿದ್ದೆ, ಲೇಟಾಗಿ ಎದ್ಬಿಟ್ಟೆ. ಇನ್ನು ಅವರು ಡೈಲಿ ಲೇಟಾಗಿ ಹೋಗ್ಬೇಕಾ ನಾನು ಅಂತಂದೇಳಿ ರೇಗಾಡ್ಕಂತ ಹೋಗ್ಬಿಟ್ರೆ. ಆಮೇಲೆ ಸ್ವಲ್ಪ ಪ್ರೀ ಯಾವಾಗಲೂ ಹಿಂಗೆ ಎತ್ಕೊಂತಿದ್ರೆ ಹೆಂಗಪ್ಪ ನೀನು ಅಂದರೆ ಅವ್ರೇನು ಬೈಲಿಲ್ಲ. ನಾನೇ ಅಂದೆ, ಹಿಂಗೆ ನೋಡಪ್ಪ ಅಪ್ಪ ಇದು ಏನು ಬೈಕಂತ ಹೋದ್ರು, ನೀನು ಹಿಂಗೆ ಹತ್ಕಂತಿದ್ರೆ ಹಂಗೆ ಮಾಡಬಾರ್ದು ಪ್ರೀ, ಎಲ್ಲರ ಹತ್ರ ಹೋಗ್ಬೇಕು ಹಂಗೆ ಹೇಳ್ತಿದ್ದೆ. ಅದೇ ನೋಡಿ, ಇದೇ ವಿಷಯದಿಂದ ಇಷ್ಟೆಲ್ಲ ಪಾಯಿಂಟ್ಸ್ ಬಂದು. ಅಂದರೆ ಅವನು ಸ್ವಲ್ಪ ಬೇಸಿದ್ರೆ ಅಂದರೆ ಸ್ವಲ್ಪ ಹಠ ಮಾಡಿದ, ಅಂದರೆ ಅವನು ಹೋಗ್ತಿದ್ದ, ಬಟ್ ಹಠ ಇದ್ದಿಲ್ಲಲ್ವ, ಹಾಗಾಗಿ ಹೋಗ್ಲಿಲ್ಲ. ಅವನು ಹತ್ಕಂತಿದ್ದಕ್ಕೆ ಇವತ್ತು ಇಷ್ಟು ರಂಪ ಆಯ್ತು ಅಂತ ಹೇಳ್ಬೋದು. ಅಂದರೆ ಈ ಥರ ಹೇಳಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಮರ ಆಗ ಬಗ್ಗದ್ದು ಚಿಗುರಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂತ ಹೇಳ್ತಾರಲ್ವ. ಅಂದರೆ ಚಿಗುರಿದ್ದಾಗೆ ನಾವು ಅದನ್ನ ಚೂಟಕ್ಕೆ ಚಂದ, ಮರ ಆಗಿದ್ಮೇಲೆ ಚೂಟಕ್ಕೆ ಬರಲ್ಲ. ಅದು ಹಾಗೇನೆ ಮಕ್ಕಳು ಸಣ್ಣ ಇದ್ದಾಗಲೇ ನಾವು ಬುದ್ಧಿ ಹೇಳ್ಬೇಕು. ದೊಡ್ಡ ಆದ್ಮೇಲೆ ಬುದ್ಧಿ ಹೇಳಕ್ ಹೋದ್ರೆ ಅವು ಏನು ಅರ್ಥನೂ ಆಗಲ್ಲ, ಅರ್ಥ ಆಗೋದಲ್ಲ, ಬುದ್ಧಿ ಅರ್ಥ ಮಾಡ್ಕೊಂಡಷ್ಟು ದೊಡ್ಡವರಾಗ್ಬಿಟ್ಟಿರ್ತಾರೆ. ಅಂದರೆ ಕೇಳಾರ್ದಂಗೆ ಇರ್ತಾವೆ. ಹಾಗೆ ನಾನೇನು ತಪ್ಪಾಗಿ ಹೇಳಿದರೆ ಏನು ಅನ್ಕೋಬೇಡಿ ಅಷ್ಟೇ. ಅಚ್ಚಿ ಸುಡವಲ್ಲ ನಾನು ಅಚ್ಚಿ ಕಾಳದು ಒಂದು ಎಂತ ಇಲ್ಲೆಂತ ನನ್ನ ಹಿಡ್ಕ ಏತ
ಅಲ್ಲಿಗೆ ಹಚ್ಚಾಕ್ಬೇಕು. ಗೊಂಬೆಲೆ ಹಚ್ಕೊಳ್ಳ ನೀನು, ಗೊಂಬೆಲೆ ಪಾಪದ ಹಚ್ಕೊಳ್ಳ, ಪಾಪದ ಹಚ್ಕೊಳ್ಳ, ಪಾಪದ ಬೇಡ, ಪಾಪದ ಹಚ್ಕೊಡ್ನಪ್ಪ. ಪಾಪದ ಹಚ್ಕೊಳ್ಳಿದಪ್ಪ. ಯಾಕ ಎದಕ್ಕೂ ಇನ್ನು ಹಚ್ಚದಪ್ಪ. ನೋಡಲ್ಲಿ ನೋಡು, ನೋಡಲ್ಲಿ ಪಾಪದ ಹಚ್ಕೊಳ ನೀನು, ಪಾಪದ ಹಚ್ಕೊಳ. ರೊಟ್ಟಿ ಸಿಡಿದ್ನಲ್ವ ಬದನೆಕಾಯಿ ಮಾಡ್ತಿದ್ದೀನಿ. ಅದಕ್ಕೆ ನಾ ಏನು ಫಸ್ಟಿಗೆ ಬೆನ್ಸ್ಕೊಳಲ್ಲ, ಹಾಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಹೇಗೆ ಮಾಡ್ತೀನಿ ಅಂದರೆ, ಫಸ್ಟಿಗೆ ಟೊಮೆಟೊ ಕೊಯ್ದಿಟ್ಕೊಂಡಿದ್ದೀನಿ, ಅದು ಹಾಕಿದ್ದೀನಿ. ಇದು ಜಾಸ್ತಿ ಹಳ್ಳಿ ಸೈಡ್ ಮಾಡ್ತಾರೆ ಫ್ರೆಂಡ್ಸ್, ಈ ಥರ ಡೈರೆಕ್ಟು. ನಾವೆಲ್ಲ ಏನು ಮಾಡ್ತೀವಿ, ಎಣ್ಣೆ ಕಾಸಿ ಹಂಗೆ ಹಾಕ್ತೀವಿ. ಇಲ್ಲಿ ಆ ಥರ ಇಲ್ಲ, ಹಂಗೆ ಡೈರೆಕ್ಟ್ ಮಾಡಿಬಿಡ್ತಾರೆ. ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರ, ಉಪ್ಪು ಎಲ್ಲದು ಹಾಕಿ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾರೆ. ನೋಡಿ ಉಪ್ಪು ಊಟ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಂದು ಸ್ವಲ್ಪ ಮಸಾಲ, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಮಿಕ್ಸಿ ಹಾಕಿಟ್ಟಿದ್ದಂತೆ ಆಗುತ್ತೆ, ಅದಷ್ಟು ಹಾಕಿದೆ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ. ಐದು ಗಂಟೆಗೆ ಎದ್ರೆ ಊಟ ಕೆಲಸ ಆಗಲ್ಲ ನೋಡ್ರಿ. ಪೂಜೆ ಮಾಡೋದೊಂದು ಐತಲ್ಲ, ಅದರ ಪ್ರಿಯಾಂತೆ ಜಲ್ದಿನೇ ಎದ್ಬಿಟ್ಟಿದ್ದಾನೆ. ಹಾಗಾಗಿ ನೋಡಿ, ಹಾಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು, ಹಂಗಂದ್ರೆ ರುಚಿ ಬರುತ್ತೆ. ಯಾವಾಗ ಇದಕ್ಕೆ ಹೋಗ್ತಿರಲ್ಲ ಫ್ರೆಂಡ್ಸ್, ಹೊಲಕ್ಕೆ ಹಂಗೆ ಹೋಗ್ತಿರ್ತಾರಲ್ವ, ಮಾಡ್ಕೊಂತ ಕುಂದ್ರಕ್ಕಾಗಲ್ಲ ಅಂತೇಳಿ ಈ ರೀತಿ ಎಲ್ಲ ಹಾಕ್ಬಿಡ್ತಾರೆ, ಹಾಕಿ ಮಾಡ್ಕೊಂಬಿಡ್ತಾರೆ. ಬದನೆಕಾಯಿ ಏನು ಸಕ್ಕತ್ತಿರುತ್ತೆ ಗೊತ್ತಾ ಇದು. ನೋಡಿ ಇದು ಮುಚ್ಚಬೇಕು. ಟೊಮೆಟೊ ಕೊಯ್ದಿದ್ನಲ್ವ ಅದೇ ಪ್ಲೇಟ್, ಅದು ಮುಚ್ಚಿ ಇವಾಗೆಲ್ಲ ಹಾಕಿದ್ದೀನಲ್ವ, ಇದನ್ನ ಈ ರೀತಿ ಎಲ್ಲಾಡಿಸ್ಕೋಬೇಕು. ನೋಡಿ ಈ ರೀತಿ ಎಲ್ಲಾಡ್ಸೋ ಕಲಬೆರಕಾಯಿ ಇರುತ್ತೆ. ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕುದಿಸ್ಬೇಕು. ಟೇಸ್ಟ್ ಮಾತ್ರ ಸಕ್ಕತ್ತಿರುತ್ತೆ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಚಹಾ ಮಾಡಿ ಎಷ್ಟು ಹೊತ್ತಾಯ್ತು, ಈಗ ಚಹಾ ಕುಡಿತಿದ್ದೀನಿ. ನಮ್ಮ ಪ್ರಿಯಾಂಶಿ ಕೂಡ ಎದ್ದು, ಅವಲ್ಲೇ ನನ್ನ ಜೊತೆಗೆ ಎದ್ದ ನಾನು. ಇನ್ನು ನಮ್ಮ ಮನೆಯವರು ಶುಕ್ರವಾರ ಪೂಜೆ ಮಾಡ್ತಿದ್ದಾರೆ. ಅವ್ರು ಪೂಜಾರಿ ಅಂತ ಹೆಸರಿಡಬೇಕು, ಇಟ್ಟಿಲ್ಲ ಅಷ್ಟೇ. ಪವನ್ ಅಂತ ಇಟ್ಬಿಟ್ರೆ ನೋಡಿ ಫ್ರೆಂಡ್, ನನ್ನ ಹಸ್ಬೆಂಡ್ ಹೆಂಗೆ ಮಾಡ್ತಾರೆ, ಹಿಂಗೆ ಅವರು ನನ್ನ ಕಾಂಟ್ಯಾಕ್ಟ್ ಕಟ್ಟಿಲ್ಲ ಅಂತ ಇದ್ದಾಗ. ನೋಡಿ ಫ್ರೆಂಡ್ಸ್, ಇವಾಗ ಚಹಾ ಕುಡಿತಿದ್ದೀವಿ. ಚಹಾ ಮಾಡಿ ಎಷ್ಟೊತ್ತಾಯ್ತು ಗೊತ್ತಾ, ಮಾಡಿ ಇಟ್ಟಿದ್ದು ನೋಡಿದ್ರೆ ಇಷ್ಟೊತ್ತಿಗೆ ನಾನು ಚಹಾ ಕುಡಿದು ಹಳೆ ಮನುಷ್ಯರಾಗಬೇಕು. ರೊಟ್ಟಿ ಸುಟ್ಟಿನಲ್ವ ಅವಾಗೆ ಚಹಾ ಇಟ್ಟಿದ್ದೆ. ಬಂಡೆ ಒರೆಸ್ಕೊಂಡು ಇನ್ನು ಅವ್ರ ದೇವ್ರ ಸಾಮಾನ ಕೇಳಿದ್ರು, ತಿಕ್ಕೊಡಂದ್ರೆ ಅವ್ರು ದೇವ್ರ ಸಾಮಾನು ತಿಕ್ಕೊಟ್ಟು ಮತ್ತೆ ನನಗೆ ಬದನೆಕಾಯಿಗಿಟ್ಟು ಈಗ ಬಂದು ಕುಡಿತಿದ್ದೀನಿ. ನಮ್ಮ ಪ್ರಿಯಾಂಶ ಎದ್ದಿದ್ನಲ್ವ, ಬ್ರೆಡ್ ತಿನ್ನಿಸಿದ್ದನಲ್ಲ, ಅದಕ್ಕೆ ಬ್ರೆಡ್ ತಿನ್ನಿಸ್ಬೇಕಲ್ವ, ಅದಕ್ಕೆ ಎದ್ದಿದ್ದೀನಿ. ನೋಡಿ ನನ್ನ ಹಸ್ಬೆಂಡು ಬೆಂಕಿ ಕಡ್ಡಿ ಹಚ್ಚಿ ಕಾಲಿನ ಮೇಲೆ ಹಾಕೊಂಬಿಟ್ರೆ. ಪೂಜಾರಿ ಚಹಾ ಕುಡಿಯಂಬಪ್ಪ, ಅಪ್ಪಗ ನಿನಗಲ್ಲ ಕರೆ, ಅಪ್ಪಗೆ ಚಹಾ ಕುಡಿಯಪ್ಪ. ಮತ್ತೆ ನಾವೊಬ್ಬರೇ ಮಾಡೋಕ್ಕಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಜಲ್ದಿ ಇದ್ರೆ ನಾವು ಊಟ ಮಾಡಲಾರ್ದಂಗೆ ಹೊಂಟ್ರು. ನಮ್ಮ ಮನೇಲಿ ಅವಲ್ಲಿ ಗೋಮಾತೆ ಬಂದ್ಬಿಟ್ಟಿದ್ದಾಳೆ. ನಡಿ, ನನ್ನ ಗಂಡ ಸಿಟ್ಟಾಗಿ ಕುಂತ್ಬಿಟ್ಟ. ನಾನು ಹೆಂಗೆ ಬರಲಿ ನೋಡಿಲ್ಲಿ, ತಗ ಹಾಂ, ಹೆಂಗೆ ಬರಲಿ ಶೇ, ನಡಿಯಪ್ಪ.
ನಡಿ ಓಡಿಸ್ರಿ ಇದನ್ನ ರೊಟ್ಟಿ ಇಟ್ಟಿ ನೋಡು ಹೋಗ್ತೀನಿ ಇವ ಇದು ಒಳಗೆ ಬಂದ್ರೆ ಹಂಗೆ ಇಲ್ಲ ಅಂದರೆ ನಾನು ನಡಿ ಅಮ್ಮ ನಡಿ 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 ಹೇಯ್ ನೋಡಿ ಫ್ರೆಂಡ್ ನನ್ನ ಗಂಡ ಅಪಾಯದ ಇದ್ರದ್ದು ಬಿಟ್ಟು ಅಪಾಯ ಏನಲ್ಲ ಅಂಬ ಬಂದಿದೆ ಭಯ ಬರ್ತಿದೆ ಅಂದ್ರೆ ಹಂಗೆ ಬಿಟ್ಟು ಹೊಂಟು ಬಿಟ್ರ ನಡಿಯಮ್ಮ ನಡಿ ಕಡಿತಾ ಅಂತೇಳಿ ನಡಿ 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 ಹೇಯ್ ನಡಿಯಪ್ಪ ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಷ್ಟೊತ್ತಿಗೆ ಇದ್ರೂ ಗಡಿಬಿಡಿ ನನ್ನ ಗಂಡ ಲಾಸ್ಟಿಗೆ ಊಟ ಮಾಡ್ಲಾರ್ದಂಗೆ ಊಟ ಹೋಗ್ಬಿಟ್ರ ಮತ್ತು ಅಲ್ಲಿ ನಾವು ಹೋಗಿ ಊಟ ಮಾಡ್ತಾರಂತೇಳಿ ಬಾಕ್ಸ್ ಕಟ್ಟೀನಿ ಬೇಕಂತ ಅಂದರೆ ಶುಕ್ರವಾರ ಫ್ರೆಂಡ್ಸ್ ವಾರಿದ್ದಾಗ ಹಿಂಗೆ ಆಗುತ್ತೆ ಏನಂದರೆ ಅಷ್ಟು 5 ಗಂಟೆಗೆ ಎದ್ದು ರೊಟ್ಟಿ ಸುಟ್ಕೊಂಡು ಕುಂತೆ ರೊಟ್ಟಿ ಸುಟ್ಟಾದ್ಮೇಲೆ ಇನ್ನು ಅವ್ರು ಎದ್ದು ನೀರು ತಗೊಂಬರ್ತಿದ್ರು ನೀರು ತಗೊಂಬರ್ರಿ ಇನ್ನು ನಮ್ಮ ಪ್ರಿಯಾಂಶ್ ಎದ್ಬಿಟ್ನಲ್ಲ ಅವ್ನು ಎದ್ದಿದ್ದಕ್ಕೆ ಮಿಸ್ ಆಯ್ತು ನೋಡಿ ಈಗ ನಾವು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಳ್ತಿದ್ದಾನೆ ಬಿಡ್ತಿಲ್ಲ ಆಮೇಲೆ ಏನು ಮಾಡಿದೆ ಕಸ ಅಂದ್ರೆ ಬಂಡೋರ್ಸ್ಕೊಟ್ಟವ್ರಿಗೆ ಬಂಡೋರ್ಸಾದ್ಮೇಲೆ ದೇವ್ರ ಸಾಮಾನು ತಿಕ್ಕೊಟ್ಬಿಡಂದ್ರೆ ದೇವ್ರ ಸಾಮಾನು ತಿಕ್ಕೊಟ್ಟೆ ಟೈಮ್ ಆಗೇ ಬಿಡ್ತು ಇನ್ನು ಮತ್ತೆ ನಾನು ಬದನೆಕಾಯಿ ಇಟ್ಟು ಚಾ ಕಡ್ಕೊಂಡು ಕುಂತೀನಿ ಅಲ್ಲಿಗಾದ್ರೆ ಅವ್ರು ಊಟ ಮಾಡಲಿಲ್ಲ ಹಂಗೆ ಹೋದ್ರು ಬಂದ ನನ್ನ ಮಗ ಏನಪ್ಪ ಹೆಂಗಪ್ಪ ಬಾಯ್ಲಿ ಬಾಯ್ ಅಣ್ಣ ಬಾಯ್ ಬಾ 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 ನೋಡು ಅಪ್ಪ ಹೋಯ್ತು ಮತ್ತೆ ನೀನು ಬರಲಿಲ್ಲ ಪಾಪ ಹೋದ ನೀನು ಬರಲಿಲ್ಲ ಅಪ್ಪ ಹೋಯ್ತು ನೀನು ಎದ್ದಿದ್ದಕ್ಕೆ ಅಪ್ಪ ಮಮ್ಮುಣ್ಲಾರ್ದಂಗೆ ಹೋದ ಗೊತ್ತಾ ಪ್ರಿಯ ನಿಮ್ಮ ಅಪ್ಪ ಬೈದ ಗೊತ್ತಾ ಪ್ರಿಯಾನ್ಸ್ ಎದ್ಬಿಟ್ಟ ಅಂತೇಳಿ ಬೈಲಿ ನೀನು ಎದ್ದಿಯಲ್ಲ ಅದಕ್ಕೆ ಅಪ್ಪ ಅಯ್ಯೋಯ್ಯೋ ಬೈತಾನೆ ತಡಿ ನಿನಗೆ ಹೇಳಿ ಪ್ರಿಯಾನ್ಸ್ ಬಂದು ಮಾಡ್ತಂತ ತಡಿ ನಿನಗೆ ಐತೆ ಅವನಿಗೆ ಪಪ್ಪಿ ಕೊಟ್ಟಂತ ಹಬ್ಬ ಸೂಪರ್ ಇತ್ತಪ್ಪ ಪ್ರಿಯಾನ್ಸ್ ಬರ್ತೀಯಾ ಬಾ ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಆಯಿತು ಸ್ನಾನ ಮುಗಿಸ್ಕೊಂಡು ಗುಡಿಗೆ ಹೋಗ್ಕೊಂತೀವಿ ನನ್ನ ಮಗ ಹೋಗೋಣ ಬಾ ಜೇಜಿ ನಾನು ಮಾಡ್ತಾರೆ ನನ್ನ ಮಗ ಬರಲ್ಲ ಬಾ ಅಮ್ಮ ಬಂಗಾರಿ ಹೇಳ ಜೇಜಿ ಹೋಗ್ತೀವಿ ಜೇಜಿ ಹೋಗ್ತೀವಿ ಮಕ್ಕಳಂತ ಗುಡಿ ಹೋಗಿ ಬರ್ತೀವಿ ಒಬ್ಬರಣ್ಣ ಅಂತ ಊಟ ಮಾಡಕ್ಕಂತ ನಾವು ಹೆಂಗೈತ್ಲ ಬದನೆಕಾಯಿ ಹಾಂ ಬಾಕ್ಸ್ ಕಡ್ಲಾ ಡ್ಯೂಟಿ ಹೋಗ್ತಾನ ಬಾಕ್ಸ್ ಬೇಡ ಅಂತೆ ಬಾಕ್ಸ್ ಹೋಗ್ಯವಲ್ಲ ಮಧ್ಯಾಹ್ನ ಅದಕ್ಕೆ ತಗೊಳ್ಳೋಣ ಉಳಿತೈತಿ ಆಮೇಲೆ ನಾಳೆಗೆ ಮಾಡಲ್ಲ ಅದು ಬಾ ಹಾಯ್ ಫ್ರೆಂಡ್ಸ್ ಈವ್ನಿಂಗ್ಲಿಂದ ಲಾಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ನನ್ನ ಮಗುಗೆ ಏನಾರು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳಿ ಯಾಕೆ ಕಂಟಿನ್ಯೂ ಮಾಡಿಲ್ಲ ಅಂದರೆ ಕೆಲವೊಂದು ಕಾರಣಾಂತರಗಳು ಇರ್ತಾವಲ್ವ ಹಾಗಾಗಿ ಏನು ಅಷ್ಟು ಸೀರಿಯಸ್ ಆಗಿ ಏನಿಲ್ಲ ಸ್ವಲ್ಪ ನನಗೆ ಒಂದು ಸ್ವಲ್ಪ ರೆಸ್ಟ್ ಬೇಕಿತ್ತು ರೆಸ್ಟ್ ಅನ್ನೋಕ್ಕಿಂತ ಸ್ವಲ್ಪ ಮೈಂಡು ಫ್ರೆಶ್ ಬೇಕಿತ್ತು ಅಂತಲೇ ಹೇಳ್ಬೇಕು ಸ್ವಲ್ಪ ನನಗೆ ನಾನು ಸಮಾಧಾನ ಆಗಬೇಕಿತ್ತು ಅದಕ್ಕೋಸ್ಕರ ಏನಂತ ಮುಂದೆ ಹೇಳ್ತೀನಿ ಮುಂದೆ ಅಂದರೆ ಇನ್ನೊಂದು 2-3 ದಿನ ಆಗಲ್ಲ ಅವೆಲ್ಲ ಹೇಳ್ತಿರ್ತೀನಿ ಇದೆ ಅಂತ ಹೇಳಲ್ಲ ಹಾಗಾಗಿ ಬನ್ನಿ ಇವಾಗ ನಮ್ಮ ಫ್ರೆಂಡ್ಸಿಗೆ ಏನೋ ಸ್ನ್ಯಾಕ್ಸ್ ಮಾಡಿಕೊಡೋಣ ಬ್ರೆಡ್ ಇದೆ ಆಮ್ಲೆಟ್ ಇದೆ ಅವನಿಗೆ ಇವಾಗ ಆಮ್ಲೆಟ್ ತಿನ್ನಿಸ್ತೀನಿ ನಾಳೆ ಶನಿವಾರ ಅಲ್ವ ಹಾಗಾಗಿ ಏನಾದರೂ ಮಾಡಿಕೊಡೋಣ ಅಂತೇಳಿ ಅವನಿಗೆ ಅದಕ್ಕೆ ಏನು ಮಾಡ್ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ ಒಂದು ರೆಸಿಪಿ ನೆನಪಾಗಿದೆ ಬಟ್ ಯೂಟ್ಯೂಬಲ್ಲಿ ನೋಡಿಲ್ಲ ಎಲ್ಲಿ ನೋಡಿಲ್ಲ ನನಗೆ ನೆನಪಾಗಿದೆ ಒಂಥರ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಬನ್ನಿ ಮಾಡ್ಕೊಡ್ತೀನಿ ಏನಂತ ನೋಡೋಣ ಬನ್ನಿ ನೋಡಿ ನಾನು ಫಸ್ಟಿಗೆ ಸತ್ಯ ವಡೆ ಬಡ್ದು ಹಾಕ್ಕೊಂಬಿಡ್ತೀನಿ ಅದಕ್ಕೆ ನನ್ನ ಮಗಂದೊಂದು ಕಾಟ ಫ್ರೆಂಡ್ಸ್ ಒಂದು ತತ್ತಿ ಒಬ್ಬೊಬ್ರು ಎಷ್ಟು ಈಸಿಯಾಗಿ ಹೊಡಿತಾರ
ನನಗಂತ ತತ್ತಿ ಅಷ್ಟು ಈಸಿಯಾಗಿ ಹೊಡೆಯಕ್ಕೆ ಬರಲ್ಲ, ಅದು ಹೊಡಿಬೇಕಂದ್ರೇ ಬರ್ತಿರುತ್ತೆ ನನಗೆ. ನೋಡಿ 2 ತತ್ತಿ ಹೊಡೆಬಡ್ದು ಇಟ್ಕೊಂಡಿದ್ದೀನಿ. ಇದು ಬೇಸ್ ಮೆಲ್ಟ್ ಮಾಡಬೇಕು. ಪ್ರಿಯ ಬಪ್ಪ ಇಲ್ಲಿ ಬಪ್ಪ. ತತ್ತಿ ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸೌತೆಕಾಯಿ ತುರಿದು ಹಾಕ್ಕೊಂತಿದ್ದೀನಿ. ಯಾಕಂದರೆ ನಾನು 2 ತತ್ತಿ ಹಾಕ್ಕೊಂಡಿದ್ದೀನಿ. ಪ್ರಿಯಾಂಶಿ ಒಂದು ಸ್ವಲ್ಪ ತಿನ್ಸೋಕ್ಕೆ. ಅವನಿಗೆ ಇವತ್ತೇನು ತತ್ತಿದು ಮಾಡಿಕೊಟ್ಟಿಲ್ಲ, ಹಾಗಾಗಿ ಒಂದು ಸಣ್ಣದ ಕ್ಯಾರೆಟ್. ಅವನಿಗೇನೋ ಒಂದು ಸ್ವಲ್ಪ ಕಲರ್ಫುಲ್ ಆಗಿದ್ದರೆ ತಿಂತಾನೇನೋ ಅಂತೇಳಿ ಮಾಡಿಕೊಟ್ಟು. ಸ್ವಲ್ಪ ಮೇಲೆ ಹಾಕ್ಕೊಂಡು ಬರ್ತಿದ್ದೆ ಫ್ರೆಂಡ್. ಅಂದರೆ ಮೇಲಂದರೆ ಒಂದು ಸ್ವಲ್ಪ ವಾಸಿ ಅವನಿಗೆ ಗಾಯ. ಅದಕ್ಕೆ ಇನ್ನೇನು ನಾಳೆ ಶನಿವಾರ ಇದೆ, ಮತ್ತು ನಾಡ್ದು ಅಮಾವಾಸ್ಯೆ ಇದೆ, ಮತ್ತು ಇನ್ನು ನಾಡ್ದು ಸೋಮವಾರ ಇದೆ. ಇನ್ನೇನು ತಿನ್ಸಲ್ಲಲ್ಲ ಅವನಿಗೆ. ಅದಕ್ಕೆ ಈಗ ಇವಾಗ ಮಾಡಿದರೆ ಸ್ವಲ್ಪ ಈಗ ಎಷ್ಟು ತಿಂತಾನೆ ತಿನ್ನಲಿ, ಮತ್ತು ನೈಟ್ ಒಂದು ಸ್ವಲ್ಪ ತಿನ್ನಿಸ್ತೀನಿ. ಅದಕ್ಕೆ ಅಂತ 2 ತತ್ತಿ ಇತ್ತು, ಅದೇ ಹಾಕ್ಬಿಟ್ಟಿನಿ. ಇವಾಗ ನಾನೇನು ನೈಟ್ ಮಾಡಿಕೊಟ್ರೆ ಸ್ವಲ್ಪ ತಿಂದು ಮತ್ತೆ ಅವ್ನು ಬೇಡ ಅಂತಾನೆ. ಅದಕ್ಕೆ ಈಗ ಒಂದು ಸ್ವಲ್ಪ ತಿನ್ನಲಿ, ನಾವು ಏನಂದು ಬಿಟ್ಟರೆ ನೈಟ್ ಒಂದು ಸ್ವಲ್ಪ ತಿಂತಾನೆ ಅಂತೇಳಿ. ಈ ಥರ ಮಾಡಿಕೊಳ್ಳ್ರಿ. ಈ ಥರ ನನ್ನ ಮಗಂದೊಂದು ಈ ಥರ ಮಾಡಿಕೊಳ್ಳಿ, ಮಕ್ಕಳಿಗೆ ತಿಂತಾವೆ. ಟೇಸ್ಟೂ ಚೆನ್ನಾಗಿರ್ತಾವಲ್ವ, ಮತ್ತು ಮಕ್ಕಳಿಗೂ ಹೆಲ್ತಿ ಫುಡ್ ಅಲ್ವ ಇದೆಲ್ಲ ತಿನ್ನಿಸಿದ್ರೆ. ಒಂದೇ ಥರ ಈ ಥರ ಏನಾರು ಮಾಡಿಬಿಡ್ತೀನಲ್ಲ, ಈ ಥರ ಏನಾರು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಲ್ವ, ತಿಂತವೆ. ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕ್ಕೊತೀನಿ. ಒಂದು ಸ್ವಲ್ಪ ಹಾಕ್ಕೊತೀನಿ, ಯಾಕಂದ್ರೆ ಅವ್ನು ತಿನ್ನಬೇಕಲ್ವ. ಉಪ್ಪು. ಪ್ರಿಯ ಸುಮ್ಮನಿರ. ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, 2 ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. ಈಗ ಈ ಥರ ಅಂತ ತಿನ್ನಲ್ಲ ಅವನ್ನ, ಅದಕ್ಕೆ ಈ ಥರ ಕಟ್ ಮಾಡ್ಕೊತೀನಿ ನಾನು, ಲೇಸ್ ಥರ. ನಾನು ಯಾವಾಗಲೂ ಈ ಥರ ಮಾಡಿಕೊಡಲ್ಲ ಫ್ರೆಂಡ್ಸ್, ಯಾಕಂದರೆ ಮಕ್ಕಳಿಗೆ ಜಾಸ್ತಿ ರುಚಿನೇ ತಿನ್ನಿಸ್ಬಾರ್ದು. ಯಾಕಂದರೆ ಅವನು ನಾಳೆ ನಾವೇನಾದರೂ ಸಿಚುವೇಶನಿಗೆ ತಕ್ಕಂಗೆ ಅಡುಗೆ ಮಾಡಿಲ್ಲ ಅಂದರೆ ಅದೇ ಥರ ಕೇಳ್ತಾರೆ. ಬಟ್ ಯಾವಾಗ ಒಂದು ಟೈಮ್ ಮಾಡಿ ತಿನ್ಸಿದ್ರೆ ಏನಾಗಲ್ಲ. ಯಾಕಂದರೆ ಈ ಥರ ಬ್ರೆಡ್ಡನ್ನು ತಿನ್ಸೋದು ಮಕ್ಳಿಗೆ ತಪ್ಪು, ಮತ್ತು ಪದೇ ಪದೇ ಎಗ್ ಊಟ ತಿನ್ನಿಸ್ಬಾರ್ದು. ಇನ್ನು ಕಾಳಿನಿಂದ ಆ ಥರ ಮಾಡಿಕೊಡ್ತೀನಿ. ಈ ಥರ ಈಗ ಅವನಿಗಿದು ಏನು ಅವಶ್ಯಕತೆ ಐತಲ್ವ, ತತ್ತಿ ತಿನ್ಬೇಕಂತ ಮಾಡ್ತಿರ್ತಾನೆ. ನೋಡಿ ಈ ಥರ ಪನ್ನೀರ್ ಶೇಪ್ಲಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಇದು ಇಲ್ಲಿಗೆ ಸಣ್ಣ ಸಣ್ಣ ಪೀಸ್ ಆಗಿದೆ. ನೀವು ಆಲ್ಮೋಸ್ಟ್ ನೋಡ್ತಿರ್ಬೋದು, ನಾವು ಏನು ಊಟ ಮಾಡ್ತೀವಿ ಅದನ್ನೇ ಪ್ರಿಯಾಂಶಿ ತಿನ್ಸೋದು. ಇನ್ನೇನು ಹೇಳ್ಬೇಕಂದ್ರೆ ಅವನಿಗೆ ಸ್ವಲ್ಪ ಬೆಳಗ್ಗೆ ಇಡ್ಲಿ ತಿನ್ನಿಸ್ತೀವಿ ಅಷ್ಟೇ, ಅದು ಹೋಟ್ಲಿಂದ ತಗೊಂಬಂದು. ಮನೆಯಲ್ಲ ಮಾಡಿದರೆ ಮನೇಲಿ, ಯಾಕಂದರೆ ಬೆಳಗ್ಗೆ ಅನ್ನ ಏನಂತ ಅವರಪ್ಪ ಇಡ್ಲಿ ಅಂದರೆ ತಿನ್ಸೋದು ಅವನಿಗೆ, ಇನ್ನೇನು ತಿನ್ಸಲ್ಲ. ಇನ್ನೇನು ಸಂತೆಗೆ ಹೋದ್ರೆ ಅವಾಗ ಹಣ್ಣು ತಂದಿರ್ತಾರೆ, ಅವು ಕೊಡ್ತೀನಿ ಕಟ್ ಮಾಡಿ. ಯಾಕಂದರೆ ಮಕ್ಕಳಿಗೆ ಜಾಸ್ತಿ ಹೊರಗಳು ತಿಂಡಿನೇ ಇದು ಎಡಿಟ್ ಮಾಡಿಬಿಟ್ರೆ ಅವನ್ನೇ ಕೇಳ್ತಾವೆ, ಮನೆಗಳು ಊಟ ಬಿಟ್ಬಿಡ್ತವೆ. ಹಾಗಾಗಿ ನಾವು ಜಾಸ್ತಿ ಅವನಿಗೆ ಅದು ಎಡಿಟ್ ಮಾಡಿಲ್ಲ. ನೋಡಿ ಪನ್ನೀರ್ ಶೇಪಲ್ಲಿ ಕಟ್ ಮಾಡಿಕೊಂಡೆ. ನೋಡಿ ನಾನು ಗ್ಯಾಸ್ ಹಚ್ಚಿದ್ದೀನಿ. ನನ್ನ ಮಗಂದೊಂದು ಕಾಟ ಫ್ರೆಂಡ್ಸ್ ನನಗೆ. ಈಗ ಅದಕ್ಕೆ ತುಪ್ಪ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೋಬೋದು, ಬಟ್ ಎಣ್ಣೆ ಬೇಸಲ್ಲ, ಮಕ್ಕಳಿಗೆ ತಿನ್ಸೋದಲ್ವ. ಅಡುಗೆಲಿ ಹಾಕಿ ನೋಡಿ, ಇದರಲ್ಲಿ ಇದನ್ನು ಹಾಕ್ಕೊತೀನಿ. ಇದನ್ನು ಹಾಕ್ಕೊಂಡು ಈ ಥರ ಮೆಲ್ಟ್ ಮಾಡ್ಕೊತೀನಿ ಅದನ್ನು ಚೆನ್ನಾಗಿ. ನೋಡಿ ಕಾಣಿಸ್ತಿದೆಯಾ? ಬಳೆ ನಂದು ನೋಡಿ ಈ ಥರ ತಗೊಂಡು ಈ ಥರ ಇರುತ್ತಲ್ವ, ಇದನ್ನು ಈ ಥರ ಹಾಕ್ಕೊಂಬಿಡ್ತೀನಿ. ಎಲ್ಲವೂ ಅದೇ ಥರ ಹಾಕ್ಕೊತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೇಕು. ಹಾಗಾಗಿ ಒಂದೊಂದೇ ಹಾಕ್ಕೊಂಡು ಬೆನ್ಸ್ಕೊಳಕ್ಕಾಗಲ್ಲ.
ನೋಡಿ ಎಲ್ಲ ಈ ರೀತಿ ತಗೊಂಡು ಈ ರೀತಿ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಒಂದು ಬ್ರೆಡ್ ಇರುತ್ತಲ್ವ ಹಾಗೆ ಒಂದು ಬ್ರೆಡ್ ಇರುತ್ತಲ್ವ ಹಾಕ್ಕೋಬೋದು. ಬಟ್ ಅದು ಆಮೇಲೆ ನೆಕ್ಸ್ಟ್ ಪೀಸ್ ಮಾಡಬೇಕು. ದೊಡ್ಡ ಮಕ್ಕಳಾದ್ರೆ ಹಾಗೆ ತಿಂತವೆ. ಸಣ್ಣ ಮಕ್ಕಳು ಅಂದರೆ ಈ ಥರ ಬಟರ್ ಥರ ಕಟ್ ಮಾಡಿ ಕೊಟ್ಟರೆ ಹಿಂಗೆ ಹಿಡ್ಕೊಂಡು ತಿಂತಾವೆ ಒಂದೊಂದು. ಇವು ಅವೆಲ್ಲ ತರಕಾರಿ ಅವು ಹೆಚ್ಚಿಟ್ಕೊಂಡಿದ್ನಲ್ವ, ಅದು ಇದ್ರ ಮೇಲೆ ಹಾಕ್ಬೋದು. ಬಟ್ ಅದು ಸಪ್ರೇಟ್ ಆಗಿಬಿಡುತ್ತೆ ಆಮೇಲೆ, ಹಾಗಾಗಿ ಹಾಕ್ಲಿಲ್ಲ ನಾನು. ಆಮೇಲೆ ಇದ್ರೊಳಗೆ ಹಾಕ್ಕೊಂಬಿಟ್ಟೆ. ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ ನಮ್ಮ ಮನೆಯವ್ರು ಇವತ್ತು ಕ್ಲಾಸ್ ತಗೊಂಬಿಟ್ಟೆ ಫ್ರೆಂಡ್ಸ್. ಅದಕ್ಕೆ ಯಾವ ಇದನ್ನೇ ಮಾಡೋಕ್ಕಾಗಲಿಲ್ಲ. ಏನೋ ನನಗೆ ಒಂಥರ ಅಪ್ಸೆಟ್ ಆಗ್ಬಿಡ್ತು. ಅಂದರೆ ನಾನು ಎದ್ದೇಳಂಗೆ ಬೇಗ ಎದ್ದಿದ್ದೆ, ಬಟ್ ನನ್ನ ಮಗ ಎದ್ದಿದ್ನಲ್ವ, ಅವ್ನು ಆಡ್ತಿದ್ದ ಅಂತೇಳಿ ಅವನ ಕಡೆನೇ ಆಗ್ಬಿಡ್ತಲ್ವ. ಹಾಗಾಗಿ ಏನೋ ಬೈದ್ರಲ್ಲ ಅಂತಂದೇಳಿ ಅಷ್ಟೇ. ಏನೋ ಎಷ್ಟು ಮಾಡಿದ್ರೂ ಅಷ್ಟೆಲ್ಲ ಅರ್ಥ ಮಾಡ್ಕೊಳಲ್ಲ ಅಂತ ಅಷ್ಟೇ ಫ್ರೆಂಡ್. ಅದಕ್ಕೆ ಲಾಂಗ್ ಮಾಡಲಿಲ್ಲ. ನೋಡಿ ಈ ಥರ ಹಾಕ್ಕೊಂಡಿರ್ತೀವಲ್ಲ, ಫಸ್ಟಿಗೆ ಯಾರು ಹಾಕಿರ್ತೀವಿ ಅದು ತೆಗೆದು ನೋಡಬೇಕು. ನೋಡಿ ಇದು ತಳಗ ಮೇಲೆ ಬೆಂದಿದ್ರೆ ಸೈಡ್ ಬೆಂದಿರುತ್ತೆ. ನಿಮಗೆ ಆಗ ಬೇಕಂದ್ರೆ ಹಿಂಗೆ ಬೆನ್ಸ್ಕೊಳ್ಳಿ, ಇಲ್ಲಾಂದರೆ ತಕ್ಕೊಂಬಿಡಿ. ನೈಟ್ ಏನು ಮಾಡ್ಬೇಕನ್ನ, ಈಗ ತರಕಾರಿ ಇದ್ದಾವೆ, ಪಲಾವ್ ಮಾಡಿಬಿಡಲ್ಲ, ವೆಜಿಟೇಬಲ್ ಪಲಾವ್ ಅಂದ್ಕೊಂಡಿನಿ. ಏನಂತಂದ್ರೆ ಫೋನ್ ಮಾಡಿ ಕೇಳ್ಬೇಕು ಫ್ರೆಂಡ್ಸ್, ಅವ್ರು ಏನು ಹೇಳ್ತಾರೆ ಅದು ಮಾಡಬೇಕು. ಅದಕ್ಕೆ ಕೇಳ್ತೀನಿ ಏನು ಮಾಡಂತಾರೆ ನೋಡಿ ಮಾಡ್ತೀನಿ. ಅದು ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಮಕ್ಕಳನ್ನು ಈ ಥರ ಇದ್ರೆ ತಿಂತವೆ. ಏನೋ ಒಂಥರ ಏನೋ ಚಾಕಿಡ್ತಾರೆ, ಏನೋ ಒಂಥರ ಇದೆ ಅಂತೇಳಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಹೊರಗಡೆ ಕುಂತ್ರೂ ಈ ರೀತಿ ಒಂದೆರಡು ಹಿಡ್ಕೊಂಡೋಗಿ ಮಕ್ಕಳು ತಿನ್ನಿಸ್ಕೊಂಡು ಕೊಡ್ಬೋದು. ಚೆನ್ನಾಗಿದೆ ಅಲ್ವಾ. ಅದರಲ್ಲಿ ತಿಂತೀಯಾ ನೋಡಿ ಫ್ರೆಂಡ್ಸ್, ಈ ಫೋನ್ ಹಿಡ್ಕೊಂಬಂದಿದ್ದೆ ಸ್ಪೂನ್. ತಗಪ್ಪ ಹೆಂಗೈತೆ? ಸೂಪರ್ ಐತಾ? ತುಂಬ ಸೂಪರ್ ಆಯ್ತು ಫ್ರೆಂಡ್. ಇವಾಗ ಮಾಡ್ತಾನೆ ಸೂಪರ್. ಒಂಥರ ಖಾರನೂ ಇಲ್ಲ, ಒಂಥರ ಸ್ವೀಟೂ ಇಲ್ಲ, ಒಂಥರ ಏನು ತುಪ್ಪದ ಸ್ಮೆಲ್ಲೂ ಇಲ್ಲ. ಸಖತ್ತಾಗಿದೆ. ಒಂಥರ ಮಕ್ಕಳಿಗೆ ತಿನ್ನಿಸ್ಬೋದು. ಚೆನ್ನಾಗಿದೆ. ನೋಡಿ ನಮ್ಮ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾನೆ. ಅವಾಗ ಒಳ್ಳೆ ಅಂದ್ರೆ ಹೀಗೆ ಹೆಂಗೆ ಮಾಡ್ತಿದ್ದೆ. ಅಯ್ಯ ಅದು ತಕ್ಕಣಕ್ಕೆ ಬಂದಿದ್ದ. ನಾನು ನೋಡಿದ ತಕ್ಷಣ ಹಂಗೆ ಬೇಕಂದ. ತಕ್ಕಪ್ಪ ತಕ್ಕ ತಕ್ಕಂತೀನಿ. ತಕ್ಕ ಬಾ. ಅದರಲ್ಲೇನು ತಿನ್ನಿಸ್ಲಾ? ಸಣ್ಣಕ್ಕೆ ತಿನ್ನಿಸ್ತೀನಿ ನಿನಗೆ. ನೋಡಿ ನನ್ನ ಮಗ ಹೆಂಗೆ ಮಾಡ್ತಾನೆ. ಏನ ಅಪ್ಪ ನನಗೆ ಬಡಿತಾನೆ ಆಟಾಡಗೆ. ಬರೀ ಕಡಿದು 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 ಕುಡಿದು 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 ಕಡಿದು ಕಡಿದು ನೋ ಮಗನೇ ನೋ. ಏಯ್ ನೀನು ಸುಮ್ಮರಪ್ಪ ನೀನು. ನೆಂಪ್ರೆ ಏಯ್ ಕೈ ನೋವತ್ತೆ ಮಗನೇ. ಏ ಬಾಯ್ ಬಾಂಡ ಹೆಂಗಪ್ಪ ಹೆಂಗಪ್ಪ ಮಾಡೋದು? ಹೆಂಗೆ ಮಾಡೋದು ತೋರ್ಸು ತೋರ್ಸು ತೋರ್ಸ. ಹೇಳಿ ಹಿಂಗೆ ಮಕ ಐತಿ ತೋರ್ಸ್ಬೇಕು. ಗುಡ್ ಬಾಯ್ ನೀನು. ಎಲ್ಲಿ ತೋರ್ಸಪ್ಪ. ಇಲ್ಲಿ ತೋರ್ಸಪ್ಪ ಹೆಂಗೆ ಮಾಡೋದು. ಇಲ್ಲಿ 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 ಇರಲಿ. ಇರಲಿ ತೋರ್ಸಪ್ಪ. ಇರಲಿ ಇರ್ಲಪ್ಪ. ಎಲ್ಲಿ 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 ಒಲಿಪ್ಪ. ಇರಲಿ ಇರಲಿ. ಹೆಂಗೆ ಮಾಡ್ತಾನೆ ನೋಡಿ, ಹೆಂಗೆ ಮಾಡ್ತಾನೆ. ಅಮ್ಮ ಅಮ್ಮ ಬಡಿತೈತೆ. ನಾವು ಓದತ್ತಪ್ಪ ನೀನು. ಅಯ್ಯೋ 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 ಶೋ ಜಗ್ಗಿ ಮಾಡ್ತಾನೆ.
ಶಾವಿಗೆ ಮಾಡ್ತಾನೆ ಶಾವಿಗೆ ಜಗ್ಗಿ ಶಾವಿಗೆ ಜಗ್ಗಿ ಮಾಡ್ತಾನೆ. ಇರ್ಲಪ್ಪ ನಾನು ಯಪ್ಪ ಜೊತೆಟ್ಟು ಯಪ್ಪ ಮಮ್ಮುಂಡ ಅಪ್ಪ ಪ್ರಿಯ ನೀನು ಇದು ನೀನು ಸಂಡೆ ಮಂಡೆ ಹೇಳವಲ್ಲಿಪ್ಪ ನೀನು ಸಂಡೆ ಕೈ ಕಟ್ಗ ಕೈ ಕಟ್ಟ ಬೇಸ್ ಕೈ ಕಟ್ಗೆಪ್ಪ ಸಂಡೆ ಹೇಳು ಸಂಡೆ ಏ ಬ್ಯಾಡ್ ಬನ್ನಿ ನನ್ನ ಮಗಲ್ ನಡಿ ಸಕ ನಡಿ ನಡಿ ಸಕ ಏ ಸಕ ಹೇಳ ಮತ್ತೆ ಸಂಡೆ 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 ಹೇಳ ಹೇಳು ಆ ಮತ್ತೆ ಮತ್ತೆ ಹೇಳ ಮುಂದಕ್ಕೆ ಹೇಳು ಮತ್ತೆ ರೂ ಹೇಳಕ್ ಬರೋಪ್ಪ ರೂ ಬೇಸ್ ಹೇಳ್ತಿದ್ದೆ ರೂ ಹೇಳಂತ ಶಾಸ್ತ್ರ ಮಾಡ್ತಾನೆ ರೂ ಏ ಏ ಏ ಏ ನೀನಡಿ ಯಮ್ಮ ಯಮ್ಮ ಟು ನಿನ್ ಜೊತೆ ಟು ಬ್ಯಾಡ್ ಬಾಯ್ ಫ್ರೆಂಡ್ಸ್ ಮತ್ತಸ್ಬೇಡ ನೀನು ಗೆಟ್ ಔಟ್ ನೀನು ನೋಡಿ ಹೆಂಗೆ ಏರಿ ಬರ್ತಾನೆ ನೋಡಿ ಅವನು ಮಂಚ ಏರಿ 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 ಬಂದ ಇವನ್ ನನಗೆ ಆಟ ಆಡ್ತಾನೆ ಫ್ರೆಂಡ್ಸ್ ಅವನು ಬಡಿಯಕ್ಕೆ ಬರ್ತಾನೆ ಅಂತ ನಾನು ಸರ್ಕೋಬೇಕಂತ ಹಿಂಗೆ ಬಿರ್ಬೇಕು ನೋ ಮಗನೆ ನೋ 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 ರಾಕ್ಷಸಿ ಬರ್ತಾನೆ ಫೋನ್ ಬಿತ್ತಪ್ಪ ಫೋನ್ ಬಿತ್ತಪ್ಪ ಯಪ್ಪ ಫ್ರೆಂಡ್ಸ್ ಇವನ್ನ ಹಿಡಿಯೋಕ್ಕಾಗ್ತಿಲ್ಲ. ಅವರಪ್ಪ ಫೋನ್ ಮಾಡ್ತಾನ, ಅವರಪ್ಪ ಗರ್ಸಿದ್ರೆ ಸುಮ್ಮನೆ ಇರ್ತಾನ, ದೊಡ್ಡ ತಿಮ್ಮಕ್ ಮಾಡ್ತಾನ ಹಂಗೆ. ಹೆಂಗೆ ಅಳತಿದ್ನಂದ್ರೆ ಆಯ್ತಾ, ಇದು ಆಕಿನ ಜರ್ಕಿನ ಬಿಚ್ಚವರ್ಗ ಹಂಗಪ್ರೆ ಹತ್ತಾನ ನೋಡು. ಇವಾಗ ಅವ್ರ ಮಾಮ ಬಂದು ಏನೋ ತಿನ್ನಕ್ಕೆ ತಗೊಂಬಂದಾನ, ಈಗ ಹೆಂಗೆ ಮಾಡ್ತಾನೆ. ನಾನು ಅರ್ಜೆಂಟಲ್ಲಿ ನೋಡಿ ಫ್ರೆಂಡ್ಸ್, ನಾನು ಅರ್ಜೆಂಟಲ್ಲಿ ಟೊಮೆಟೊ ಸಾರು ಮಾಡಿಬಿಡೋಣ ಅಂತೇಳಿ ಟೊಮೆಟೊ ಬೆಂದು ಈಗ ಏನಾದರೂ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಈ ತಾಳ ಲೆಕ್ಕಕ್ಕೆ ಯಪ್ಪ ತಂದೆ ಅಮ್ಮಂಗೆ ಆಗ್ಬಿಟ್ಟಿತ್ತು ಇಷ್ಟತಕ್ಕನ. ಅದಕ್ಕೆ ಅವ್ನು ಬಂದ ಅವ್ನು ಬರ್ತೀವಿ, ಅವ್ನು ಸ್ವಲ್ಪ ಜಲ್ದಿ ಬಂದಿದ್ದೀನಿ, ಪಲಾವ್ ಮಾಡ್ತಿದ್ದೆ. ನೋಡಿ ಹೆಂಗೆ ಮಾಡ್ತಾನೆ. ಅದಕ್ಕೆ ಇದು ಬೆನ್ಸಕ್ಕೆ ಇಟ್ಟಿದ್ದೀನಿ. ಏನು ಎಣ್ಣೆ ಕಾಸಿ ಸಾಸು ಜೀರಿಗೆ ಕೊರ್ಬೇವು ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದು ಬೆನ್ನಿಲಿ ಚೆನ್ನಾಗಿ ತಂದಿದೆ ನನ್ನ ತಮ್ಮ. ಒಳಪಪ್ಪ ನಲಲ್ಲ ಇದು. ಹಾಂ ಬನ್ಕವ. ವಾ ಫ್ರೆಂಡ್ಸ್, ನನ್ನ ಫೇವ್ರೆಟ್ ಇದು ಬನ್ಕವ. ಬನ್ನು ಎಷ್ಟು ದೊಡ್ಡ ಇರ್ತಾವಲ್ಲ ಯಪ್ಪ. ಬನ್ಕವ ನೋಡಿ ಫ್ರೆಂಡ್ಸ್, ಎಷ್ಟು ಇದಿದೆ, ಎಷ್ಟು ದೊಡ್ಡದಿದೆ ಬನ್. ಇದೊಂದು ಬನ್ ಎಷ್ಟು? ಇದೊಂದು ಬನ್ ಎಷ್ಟು? ಇವೆರಡು ಕಲ್ತ ಎರಡು, ಒಂದು 15 ರೂಪಾಯಿ ಇಲ್ಲ, ಒಂದು 30. ಅದಕ್ಕೆ ಒಂದು 30 ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಿನ್ನಕ್ಕಿಲ್ಲ, ಅವ್ರು ಸರಿಗಿಲ್ಲ ಅಂತ ನೋಡಿ. ನೀವು ನೋಡ್ರಿ ಇಲ್ಲಿ ಎಕ್ಸ್ಪ್ರೆಷನ್ ಕೊಂಡು ತುಂಬ ನೀರು ತಂದು ಇವ್ನು ಹೆಂಗಾಗಿದೆ. ಮಾಮ್ ಜೊತೆ ಬಡ್ದಿಲ್ಲಲ್ಲ ಜರ್ಕಿನ ಕೇಳೋಣ ಹಾಕಿನಿ ಚಳತಂತೆ, ಬಿಚ್ಚು ಅದು ಬಿಚ್ಚು ಬಿಚ್ಚು ನಿಂತಾನ. ದುಂಡು ಹಾಯ್ ನೋಡಿ ಫ್ರೆಂಡ್ಸ್, ನಮ್ಮಕ್ಕ ಊಟ ಮಾಡ್ಸಕ್ ಕುಂತಾಳ. ಮಗಳಿಗೆ ಊಟ ಮಾಡೋವಲ್ದು, ಅದಕ್ಕೆ ಅವ್ರ ಮಾಮ ಗದರ್ಸ್ತಾನಂತ ಕರ್ಕೊಂಬಂದ. ನೋಡಲ್ಲ ಉಣವಲ್ದು ಅದಕ್ಕೆ ಬಡಿ. ನೋಡಿ ಫ್ರೆಂಡ್ಸ್,
ಇಲ್ಲಿ ಮಕ್ಳು ಊಟ ಮಾಡಿಸ್ತಿದ್ರೆ ಅಲ್ಲಿ ಹುಡುಗರು ಆಟ ಆಡ್ತೇವೆ. ಅವು ನೋಡ್ಕ್ಯಾಂತೀವಿ ಊಟ ಮಾಡ್ತಾವೆ. ಗಾಡಿ ಬಂತು. ಇವು ನಮ್ಮ ಚೈಲ್ಡ್ಹುಡ್ ನೆನಪು. ನಿಮಗೆ ನೆನಪಿದೆಯಾ? ತಪ್ರ್ಯಾ ತಗಪ್ಪ ಶಾಣೆ ಇಲ್ಲ ಹುಡುಗ. ಹಾಯ್ ಮಾಡು. ಹಾಯ್. ಇದು ಮಮ್ಮಂಡು ಹಾಯ್ ಮಾಡ್ಬೇಕು. ಆಯ್ ಶಟ್ರ್ ಬಿಚ್ಚಂಬಿಟ್ಟ ಅಂತ ಅಂತ. ಡ್ಯಾನ್ಸ್ ಮಾಡಮ್ಮ. ಓಯ್ ಓಯ್ ಓಯ್. ನಡುವೆ ಹೆಂಗ್ ಕೊಡ್ತಾವ. ಬೆಳಿಗ್ಗೆ ಊಟ ಮಾಡಿ ಹೋಗಿಲ್ಲ, ಈಗ ಬಂದಿದ್ದಾರೆ. ಇವತ್ತು ಹಸ್ಕೊಂಬಿಟ್ರೆ ಅನ್ನ ಸಾರು ಮಾಡಿದ್ದೆ. ನಮ್ಮ ತಮ್ಮ ಚಿಕನ್ ಪಕೋಡ ತಗೊಂಬಂದಿದ್ರು. ನಾನು ಇಟ್ಕೊಂತಿದ್ದೆ. ನನ್ನ ಗಂಡ ಏನು ಕೆಲ್ಸಕ್ಕೆ ಹೋಯ್ತು ಅಂತ ಕೇಳಕೊಂತಾನ. ಟೊಮೆಟೊ ಸಾರು ಮಾಡಿ ಫ್ರೆಂಡ್ಸ್ ಅವ್ನು ಆಳ್ತಿದ್ನ. ನೀವೇ ನೋಡಿದ್ರಲ್ಲ ಹೆಂಗೆ ಮಾಡ್ತಿದ್ದಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬನ್ನಿ ಚಿಕನ್ ಪಕೋಡ ತಿನ್ನೋಣ. ಬಾಯ್.